ಗರ್ವ ಪಡೆದ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರ ನಯನದಿನ್ನೋಳ್ ಪೂದಾರಿ, ಸರ್ವಧರ್ಮಾಧಾರಿ, ನಿರ್ವಾಣ ಸಂಚಾರಿ, ಉರ್ವರಿಗೆ ಗುರುವವನು ಮಂಕುತಿಮ್ಮ. ನೋಡಿ, ಈ ಒಂದು ಕಗ್ಗದಲ್ಲಿ ಡಿ ವಿ ಜಿಯವರು ಯಾವ ರೀತಿಯಲ್ಲಿ ನಾವು ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಭಾಳ ಸಂಕ್ಷಿಪ್ತವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೊದಲನೇದು ನೋಡಿ, ಗರ್ವ ಪಡೆದ ಉಪಕಾರಿ ಅಂದರೆ ಅರ್ಥ ಏನು? ನಾವೇನಾದರೂ ಉಪಕಾರ ಮಾಡಿದರೆ ಆ ಉಪಕಾರವನ್ನು ನಾನು ಮಾಡಿದೆ ಎನ್ನುವ ಅಹಂ ಇರಬಾರದು, ಗರ್ವ ಪಡಬಾರ್ದು. ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು. ನೋಡಿ, ಇದು ಭಾಳ ಮುಖ್ಯ. ಮನುಷ್ಯನಲ್ಲಿ ಉಪಕಾರ ಮಾಡ್ತಾನೆ ಇರಬೇಕು, ಬಟ್ ಅದ್ರ ಬಗ್ಗೆ ಹೆಚ್ಚು ಅಹಂಕಾರ ಆಗಲಿ ಗರ್ವ ಆಗಲಿ ಪಡಬಾರ್ದು. ಎರಡನೇದು ಅಧಿಕಾರ. ನೋಡಿ, ಗರ್ವ ಪಡೆದ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ. ಅಧಿಕಾರ ನಮಗೆ ಬಂದಿರೋದು 4 ಜನರಿಗೆ ಅಥವಾ ದೀನದಲಿತರಿಗೆ ಅಥವಾ ಅಸಹಾಯಕರಿಗೆ ಸಹಾಯ ಮಾಡುವುದಕ್ಕಾಗಿ ದೇವರು ನಮಗೆ ಆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ ಅಂತ ಭಾವಿಸಬೇಕು. ಯಾವಾಗಲೂ ದರ್ಪದಿಂದ ಮೆರಿಬಾರ್ದು. ಅದು ಭಾಳ ಇಂಪಾರ್ಟೆಂಟು. ಅಧಿಕಾರ ನನಗಿದೆ ಅಂತೇಳಿ ಅಧಿಕಾರ ದರ್ಪ ತೋರೋದಕ್ಕಲ್ಲ, ಅಧಿಕಾರ 4 ಜನರಿಗೆ ಸಹಾಯ ಮಾಡೋದಕ್ಕೆ. ಆಮೇಲೆ ನಿರ್ವಿಕಾರ ನಯನದಿನ್ನೊಳ್ಪುದಾರಿ ಅಂದರೆ ಯಾವುದೇ ರಾಗದ್ವೇಷ ಇಲ್ಲದೆ ಅಥವಾ ಹಿಂದಿಂದೆಲ್ಲ ಕಟ್ಟಿಕೊಂಡು ಅವ್ರ ಮೇಲೆ ದ್ವೇಷ ಸಾಧಿಸೋದಾಗಲಿ ಆ ರೀತಿ ಮಾಡಬಾರ್ದು. ನಿರ್ಮಲ ನೋಟ ನಿರ್ಮಲವಾಗಿರಬೇಕು. ನಿರ್ವಿಕಾರ ಅಂದರೆ ಯಾವುದೇ ರೀತಿಯ ವಿಕಾರ ರೀತಿಯಲ್ಲಿ ಒಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೋದಾಗಲಿ ಇರಬಾರದು. ಸರ್ವಧರ್ಮಾಧಾರಿ, ಸದಾಕಾಲ ನಾವು ಧರ್ಮವನ್ನೇ ಅನುಸರಿಸುತ್ತಾ ಹೋಗಬೇಕು. ಯಾವ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ಬೇರೆ ಇನ್ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಲ್ವೋ ಅದು ಧರ್ಮ. ಆ ಧರ್ಮದಿಂದ ನಾವು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ, ನಾವು ಮತ್ತೆ ಮುಕ್ತಿ ಪಡೆಯೋದಕ್ಕೂ ಸಾಧ್ಯ ಆಗುತ್ತದೆ. ಸರ್ವ ಧರ್ಮಾಧಾರಿ, ನಿರ್ವಾಣ ಸಂಚಾರಿ. ಯಾವಾಗಲೂ ಅಷ್ಟೇ ನಾವು ಮೋಕ್ಷಕ್ಕಾಗಿಯೇ ನಮ್ಮ ಜೀವನವನ್ನು ಇದಿಡಬೇಕಾಗುತ್ತೆ. ಏನು ರಿಸರ್ವ್ ಅಂತೀವಲ್ಲ, ಆ ರೀತಿ ಇಡಬೇಕಾಗುತ್ತೆ. ಯಾವಾಗಲೂ ಸದಾಕಾಲ ಭಗವಂತನ ಸ್ಮರಣೆ ಮಾಡುತ್ತಾ, ಭಗವಂತ ನನಗೆ ಈ ಜನ್ಮ ಕೊಟ್ಟಿದೀಯಾ, ಈ ಜನ್ಮದಲ್ಲಿ ಸಾರ್ಥಕವಾದ ರೀತಿಯಲ್ಲಿ ನಾನು ಜೀವನ ನಡೆಸುವಂತೆ ನನ್ನನ್ನು ಅನುಗ್ರಹಿಸು ಎಂದು ಬೇಡುತ್ತಾ ಮುಕ್ತಿ ಮಾರ್ಗದಲ್ಲಿ ನಡೆಯಬೇಕು. ಇಂಥ ಗುಣಗಳನ್ನು ಹೊಂದಿರುವವರು ಜಗತ್ತಿಗೆ ಗುರುವಾಗ್ತಾರೆ. ಅವರೇ ಜಗದ್ಗುರು. ಬರೀ ಕಾವಿ ಬಟ್ಟೆ ಧರಿಸಿದವರು ಅಥವಾ ದೊಡ್ಡ ದೊಡ್ಡ ಪಟ್ಟೆಗಳನ್ನ ಹಾಕ್ಕೊಂಡವರು ಜಗದ್ಗುರುಗಳಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಜಗದ್ಗುರುಗಳಾಗಬೇಕು ಅನ್ನೋದಾದರೆ ಈ 4 ಗುಣಗಳು: ಗರ್ವ ಪಡಬಾರ್ದು, ದರ್ಪ ಇರಬಾರ್ದು, ಆಮೇಲೆ ಯಾವುದೇ ರೀತಿಯ ದ್ವೇಷ ಅಸೂಯೆಗಳನ್ನೇ ಇಟ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಆಮೇಲೆ ಯಾವಾಗಲೂ ಧರ್ಮ ರೀತಿಯಲ್ಲೇ ನಡ್ಕೋಬೇಕು. ಕೊನೆಗೆ ನಾವು ಮೋಕ್ಷಕ್ಕಾಗಿ ಭಗವಂತನನ್ನು ಯಾವಾಗಲೂ ಸ್ಮರಿಸುತ್ತಾ ಇರಬೇಕು. ಇದು ಇದರ ತಾತ್ಪರ್ಯ.